ಸಮಸ್ಯೆಗಳು ಬೇಸಿಗೆ ಬಂತು ಅಂದ ಕೂಡಲೇ ನಮಗೆ ಎರಡು ಸಮಸ್ಯೆಗಳು ದೊಡ್ಡದಾಗಿ ತಲೆದಿದೆ. ಮೊದಲನೇದು ನಮ್ಮ ವಿದ್ಯುತ್ ಬೇಡಿಕೆ ಹೆಚ್ಚುತ್ತಾ ಹೋಗುತ್ತೆ, ಹಾಗೆ ವಿದ್ಯುತ್ ಸರಬರಾಜು ಕಡಿಮೆ ಆಗ್ತಾ ಬರುತ್ತೆ. ಎರಡು ಸಮಸ್ಯೆಗಳನ್ನ ನಾವು ಒಟ್ಟಿಗೆ ಎದುರಿಸಬೇಕಾದ ಸಂದರ್ಭ ಬರುತ್ತೆ. ವಿದ್ಯುತ್ ಬೇಡಿಕೆ ಹೆಚ್ಚೋದಕ್ಕೆ ಮುಖ್ಯ ಕಾರಣ ಒಂದೇದು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಪಂಪ್ ಸೆಟ್ ಗಳಾಗೋದಿರಬಹುದು. ಅದಕ್ಕಿಂತ ಮುಖ್ಯ ನಮಗೆ ಮನೆಗಳ ವಿಚಾರಕ್ಕೆ ಬಂದ್ರೆ ಹೆಚ್ಚು ಬೇಡಿಕೆ ಆಗೋದು ಫ್ಯಾನ್ಗಳ ಬಳಕೆ ಜಾಸ್ತಿ ಆಗುತ್ತೆ, ನಮಗೆ ಏರ್ ಕಂಡೀಷನರ್ ಬಳಕೆ ಜಾಸ್ತಿ ಆಗುತ್ತೆ, ಫ್ರಿಡ್ಜ್ ಫ್ರಿಡ್ಜ್ ಹೆಚ್ಚು ನಮಗೆ ವಿದ್ಯುತ್ನ ಬೇಡಿಕೆ ಮಾಡುತ್ತೆ. ಇದು ಮೂರನ್ನು ಕಡಿಮೆ ಮಾಡೋದಕ್ಕೆ ನಮ್ಗೆ ಏನಾದ್ರು ದಾರಿಗಳಿದೆಯಾ ಅಂತ ನಾವು ಯೋಚನೆ ಮಾಡ್ತಾ ಬರಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸ್ತಾ ಇದೀವ ನಾವು. ಯಾಕೆಂದ್ರೆ ವಿದ್ಯುತ್ ಯಾವಾಗ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ, ಸರಾಸರಿ ವಿದ್ಯುತ್ಗಿಂತ ನಾವು ಹೆಚ್ಚು ಯಾವಾಗ ಹೋಗ್ತೀವಿ ಅವಾಗ ನಾವು ಈಗ ಝೀರೋ ಬಿಲ್ಲಿಂಗ್ ಇಂದ ಬಿಲ್ ಕೊಡೋ ಹಂತಕ್ಕೆ ಬರ್ತೀವಿ. ಮೊದಲನೇದು. ಎರಡನೇದು, ಯಾವಾಗ 200 ಯೂನಿಟ್ಗಳನ್ನು ಜಾಸ್ತಿ ಪೂರ್ಣ ದುಡ್ಡು ಕೂಡ ಕೊಡಬೇಕಾಗತ್ತೆ. ಇವೆರಡರಿಂದನೂ ನಾವು ಬದಲಾಗಬೇಕು ಅಂದ್ರೆ ಬಳಸೋ ವಿಧಾನನೇ ಕಡಿಮೆ ಆಗ್ಬೇಕು. ಬಳಸೋ ವಿಧಾನ ಕಡಿಮೆ ಆಗ್ಬೇಕಾದ್ರೆ ಮೊದಲನೇದು ಆಧುನಿಕ ತಂತ್ರಜ್ಞಾನಗಳಿಗೆ ನಾವು ಮೊರೆ ಹೋಗ್ಬೇಕಾಗಿದೆ. ಈಗ ಒಂದು ಉದಾಹರಣೆಗೆ ತಗೋಣ. ನಿಮ್ಮ ಮನೆಯಲ್ಲಿ ಒಂದು ಫ್ಯಾನ್ ಇದೆ ಅಂತ ತಗೊಳ್ಳೋಣ. ಫ್ಯಾನ್ ಹೆಚ್ಚು ವಿದ್ಯುತ್ ತಗೊಳುತ್ತೆ, ನಿಮಗೆ ಗೊತ್ತೇ ಇಲ್ಲ ಎಷ್ಟು ತಗೊಳುತ್ತೆ ಅಂತ. ಬಹುಶಃ ಒಂದು ಫ್ಯಾನು 80 to 100 ವ್ಯಾಟ್ ವರೆಗೂ ವಿದ್ಯುತ್ ತಗೊಳ್ತಾ ಇರುತ್ತೆ. ನಿಮಗೆ ಅದು ಒಂದು ದಿನಕ್ಕೆ ಸಾಧಾರಣ 12 ರಿಂದ 14 ಗಂಟೆ ಉಪಯೋಗಿಸುವಂತಹ ಸಂದರ್ಭಗಳು ಬಹಳಷ್ಟಿದೆ. ಆದ್ರೆ ಆಧುನಿಕ ತಂತ್ರಜ್ಞಾನದಲ್ಲಿ BLDC ಅಂತ ಫ್ಯಾನ್ಗಳು ಬಂದಿದೆ. ಅಂದ್ರೆ ಬ್ರಷ್ಲೆಸ್ DC ಫ್ಯಾನ್ಸ್ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರಾನಿಕ್ ಫ್ಯಾನ್ಸ್ ಅಂತ ಕರಿತೀವಿ. ಈ ಫ್ಯಾನ್ಗಳು 30 ರಿಂದ 35 ವ್ಯಾಟ್ ವಿದ್ಯುತ್ ಮಾತ್ರ ಉಪಯೋಗಿಸುತ್ತೆ. ಅಂದ್ರೆ ಸಾಧಾರಣ ಯೋಚನೆ ಮಾಡಿ 50 ರಿಂದ 70% ಅಷ್ಟು ವಿದ್ಯುತ್ ನಾವು ಉಳಿಸ್ತಾ ಇದೀವಿ. ಈ ಫ್ಯಾನ್ ಗಳಿಗೆ ನೀವು ವೆಚ್ಚ ಮಾಡೋದು ಏನಿದೆ, ಹೆಚ್ಚಿನ ವೆಚ್ಚ ಅಂದ್ರೆ ಮಾಮೂಲಿ ಫ್ಯಾನ್ಗಳು ತಗೊಳ್ಳೋಕ್ಕಿಂತ BLDC ಫ್ಯಾನ್ ತಗೊಂಡಾಗ ಆಗುವಂತ 1 ರಿಂದ 1.5 ಸಾವಿರ ಅಧಿಕ ಮೊತ್ತ ಏನಿದೆ 1 ರಿಂದ 2 ವರ್ಷದಲ್ಲಿ ನೀವು ವಾಪಸ್ ಬಂದ್ಬಿಡುತ್ತೆ. ಇದು ನಮಗೆ ಬಹಳ ಜನಕ್ಕೆ ಗೊತ್ತಿಲ್ಲದಿರುವಂತಹ ವಿಚಾರ. ಇನ್ನು ಎರಡನೇ ವಿಚಾರಕ್ಕೆ, ನಾವು ಏರ್ ಕಂಡೀಷನರ್ ಗಳನ್ನ ಪದೇ ಪದೇ ತುಂಬಾ ಉಪಯೋಗಿಸೋದು ಜಾಸ್ತಿ ಆಗ್ತಾ ಇದೆ. ಈ ದೊಡ್ಡ ದೊಡ್ಡ ಮನೆಗಳಲ್ಲಿ ಏರ್ ಕಂಡೀಷನರ್ಗಳು ಸಾಮಾನ್ಯ ಆಗೋಗ್ಬಿಟ್ಟಿದೆ. ಹಾಗಾಗಿ ಏರ್ ಕಂಡೀಷನ್ ಉಪಯೋಗಿಸಬೇಕಾದ್ರೆ ಇಲ್ಲಿ ಏರ್ ಕಂಡೀಷನರ್ ನ ಲೋಡ್ ಹೇಗೆ ಕಡಿಮೆ ಮಾಡಬೇಕು, ಅದ್ರ ಬಳಸುವಂತ ವಿದ್ಯುತ್ ನ ಹೇಗೆ ಕಡಿಮೆ ಮಾಡಬೇಕು ಅಂದಾಗ ಬಹಳಷ್ಟು ವಿಧಾನಗಳಿದೆ. ಮೊದಲನೇದು ಸೆಟ್ ಟೆಂಪರೇಚರ್ ಅಂತ ಕರಿತೀವಿ. ಅಂದ್ರೆ ಎಷ್ಟು ಟೆಂಪರೇಚರ್ಗೆ ನಾವು ಸೆಟ್ ಮಾಡಿದೀವಿ ಅಂತ. ನಾವು ಯಾವಾಗ ಶೆಕೆ ಜಾಸ್ತಿ ಆಗತ್ತೆ ತಕ್ಷಣ ಬಂದ ತಕ್ಷಣ ದಡ ಟೆಂಪರೇಚರ್ ಗಳನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ. ಅದ್ರ ಉಪಯೋಗ ಇಲ್ಲ. ನೀವು ಎಷ್ಟೇ ಕಡಿಮೆ ಮಾಡಿದ್ರು ಕೂಡ ಅದು ಕೂಲ್ ಮಾಡೋದಕ್ಕೆ ತಂದೆ ಟೈಮ್ ನ ತಗೊಳುತ್ತೆ. ನೀವು ಟೆಂಪರೇಚರ್ ನ ಸೆಟ್ ಮಾಡ್ಬೇಕಾದ್ರೆ ಒಂದು ಆಲ್ರೆಡಿ ಸರ್ಕಾರದ ನಿರ್ದೇಶನ ಇದೆ, ಕನಿಷ್ಠ 24 ರಿಂದ 25 ಡಿಗ್ರಿ ಸೆಟ್ ಮಾಡಬೇಕು ಅಂತ. ಹ್ಯೂಮನ್ ಬಾಡಿ 27 ಡಿಗ್ರಿವರೆಗೂ ಕಂಫರ್ಟಬಲ್ ಆಗಿರುತ್ತೆ. ನೀವು ಒಂದೊಂದು ಡಿಗ್ರಿನೂ ಜಾಸ್ತಿ ಮಾಡ್ತಾ ಹೋದ್ರೆ ಸೆಟ್ ಟೆಂಪರೇಚರ್ 6% ವಿದ್ಯುತ್ ಸೇವ್ ಆಗುತ್ತೆ. 6% ಎನರ್ಜಿ ವಿಲ್ ಬಿ ಸೇವ್ಡ್ ಬೈ ದ ಏರ್ ಕಂಡೀಷನರ್. 6% ಸೇವ್ ಆಗುತ್ತೆ. ಇದ್ರ ಜೊತೆನಲ್ಲಿ ನಿಮಗೆ ಯಾವುದೇ ಏರ್ ಕಂಡೀಷನರ್ ನ ಬಳಸಬೇಕಾದ್ರೆ ಈಗ ಬಂದಿರುವಂತಹ ಆಧುನಿಕ ತಂತ್ರಜ್ಞಾನ ಇನ್ವರ್ಟರ್ ಟೆಕ್ನಾಲಜಿ ಅಂತ ಕರಿತೀವಿ. ಇನ್ವರ್ಟರ್ ಟೆಕ್ನಾಲಜಿ ಅಂದ್ರೆ ಏನು ಅಂದ್ರೆ, ನೀವು ಯಾವುದೇ ಒಂದು ಏರ್ ಕಂಡೀಷನ್ ಟೆಂಪರೇಚರ್ ಸೆಟ್ ಮಾಡಿದ್ರೆ ಬಹುಶಃ 24 25 ಸೆಟ್ ಮಾಡಿದ್ರೆ ±0.5 ಡಿಗ್ರಿ ಆಜು ಬಾಜುನಲ್ಲಿ ಹಾಗೆ ಕೆಲಸ ಮಾಡುತ್ತೆ. ಅದನ್ನ ವೇರಿಯಬಲ್ ಸ್ಪೀಡ್ ಅಂತೀವಿ. ವೇರಿಯಬಲ್ ಸ್ಪೀಡ್ ಅಂದ್ರೆ ತನ್ನ ಅಗತ್ಯಕ್ಕೆ ತಕ್ಕಂಗೆ ಅದ್ರ ವೇಗನ ಅದು ಬಳಸ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟೇ ಕೂಲಿಂಗ್ ನ ಕೊಡುತ್ತೆ. ಹಾಗೆ ಅದು ಪ್ರಾರಂಭ ಆದಾಗ ನೀವು ಗಮನಿಸಿರ್ಬೋದು, ಏರ್ ಕಂಡೀಷನರ್ ಪ್ರಾರಂಭ ತಕ್ಷಣ ಧಟ್ ಅಂತ ಒಂದಾಗಿ ಆನ್ ಆಗುತ್ತೆ. ನಿಮ್ಮ ಫ್ರಿಡ್ಜ್ ಕೂಡ ಸಡನ್ ಆಗಿ ಆನ್ ಆಗೋದು ನೋಡ್ತೀರಾ. ಫ್ರಿಡ್ಜ್ ಆನ್ ಆದ ತಕ್ಷಣ ಎಷ್ಟೋ ಕಡೆ ಲೈಟ್ ಡಿಮ್ ಆಗೋದು ನೋಡ್ತಾರೆ. ಯಾವಾಗ ಆನ್ ಆಗುತ್ತೆ ಹೆಚ್ಚಿನ ವಿದ್ಯುತ್ ತಗೊಳುತ್ತೆ ಇದು. ಆದ್ರೆ ಈ ಇನ್ವರ್ಟರ್ ಟೆಕ್ನಾಲಜಿ ಏರ್ ಕಂಡೀಷನರ್ಗಳು ನಿಧಾನಕ್ಕೆ ಆನ್ ಆಗುತ್ತೆ. ಅಂದ್ರೆ ಅಂತ ನಿಧಾನಕ್ಕೆ ಸ್ಪೀಡ್ ನ ಪಿಕಪ್ ಮಾಡ್ಕೊಳುತ್ತೆ. ಈ ತರ ಸ್ಪೀಡ್ ಪಿಕಪ್ ಮಾಡ್ಕೊಂಡಾಗ ಆ ಇನಿಷಿಯಲ್ ಹೈ ಕರೆಂಟ್ ಕಡಿಮೆ ಆಗುತ್ತೆ. ಹಾಗೇನೆ ತನಗೆ ಅಗತ್ಯ ಇಷ್ಟಷ್ಟೇ ವೇಗದಲ್ಲಿ ಸುತ್ತಿದಾಗ ಅವಾಗ ಕೂಡ ವಿದ್ಯುತ್ ಕಡಿಮೆ ಆಗುತ್ತೆ. ಟೆಂಪರೇಚರ್ ಸೆಟ್ ಟೆಂಪರೇಚರ್ ಅಂತೀವಿ. ಎಷ್ಟು ನಾವು ಟೆಂಪರೇಚರ್ ಸೆಟ್ ಮಾಡ್ತೀವೋ ಒಂದೊಂದು ಡಿಗ್ರಿನೂ ಜಾಸ್ತಿ ಮಾಡಿದಾಗ ವಿದ್ಯುತ್ ಉಳಿತಾಯ ಮಾತ್ರ ಅಷ್ಟೇ ಅಲ್ಲದೆ ನಮ್ಮ ಬಾಡಿ ಕೂಡ 22-23 ಡಿಗ್ರಿಗೆ ಸೂಕ್ತವಾಗಿಲ್ಲ. ನಮ್ಮ ಬಾಡಿ ಸೂಕ್ತ ಆಗಿರೋದು 25 ರಿಂದ 27 ಡಿಗ್ರಿಗೆ. ಹಾಗೆ 25 ರಿಂದ 27 ಡಿಗ್ರಿ ಸೆಟ್ ಮಾಡೋದು ಕೂಡ ನಿಮಗೆ ಏರ್ ಕಂಡೀಷನ್ ವಿದ್ಯುತ್ ಉಳಿತಾಯ ಆಗುತ್ತೆ.